ಡಿಕೆ ಕ್ಯಾಬಿನೆಟ್ ಪಾಲಿಟಿಕ್ಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಸಿಎಂ ಡಿಕೆಶಿ ಮತ್ತು ಡಿಸಿಎಂ ಪರಮೇಶ್ವರ್ ಇಬ್ಬರು ತಮ್ಮ ಲಿಸ್ಟ್ಗಳನ್ನು ಹೈ ನಾಯಕರಿಗೆ ನೀಡಿದ್ದಾರೆ. ಹಾಗಾದ್ರೆ ಈ ಖಾತೆ ಕಗ್ಗಂಟಿಗೆ ಈಗಲಾದರೂ ಮುಕ್ತಿ ಸಿಗುತ್ತಾ? ಬೆಂಗಳೂರು ಅಭಿವೃದ್ಧಿ ಖಾತೆ ಗೊಂದಲ ಬಗೆಹರಿಯುತ್ತಾ? ಕ್ಯಾಬಿನೆಟ್ ಬಗ್ಗೆ ಸಿಎಂ ಡಿಕೆಶಿ ಹೇಳಿದ್ದೇನು? ಎಲ್ಲವನ್ನೂ ನೋಡೋಣ ಬನ್ನಿ. ದೆಹಲಿ ಅಂಗಳ ತಲುಪಿದ ಡಿಕೆ ಕ್ಯಾಬಿನೆಟ್ ಪಾಲಿಟಿಕ್ಸ್ ಬಗೆಹರಿಯುತ್ತಾ ಬೆಂಗಳೂರು ಅಭಿವೃದ್ಧಿ ಖಾತೆ ಕಿರಿಕ್. ಸಚಿವ ಸ್ಥಾನಕ್ಕಾಗಿ ಮತ್ತಷ್ಟು ಶಾಸಕರು ದೆಹಲಿ ಪರೇಡ್. ನಾನು ಏನ್ ಮಾತಾಡಬೇಕು ನಾ ಮಾತಾಡಿರ್ತೀನಿ, ಅದೆಲ್ಲ ಪಬ್ಲಿಕ್ ಡಿಸ್ಕೋರ್ಸ್. ಒಬ್ಬರಲ್ಲ ಇಬ್ಬರಲ್ಲ, ಸಚಿವರದ್ದೆಲ್ಲ ಒಂದೇ ಖ್ಯಾತೆ. ನಮಗೆ ಆ ಖಾತೆ ಬೇಡ, ಈ ಖಾತೆ ಬೇಡ ಅನ್ನೋ ಖ್ಯಾತೆ. ನಿರ್ದಿಷ್ಟ ಖಾತೆಗಾಗಿ ಸಚಿವರು ಸಿಎಂ ವಿರುದ್ಧ ಮುನಿಸಿಕೊಂಡು ದೆಹಲಿಗೆ ತೆರಳಿದ್ದಾರೆ. ನಿರ್ದಿಷ್ಟ ಖಾತೆಯೇ ಬೇಕು ಅಂತ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿರುವ ಸಚಿವರು ಸಿಎಂ ಮೇಲೆ ಒತ್ತಡ ತಂತ್ರ ಅನುಸರಿಸುತ್ತಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದು ರಾಜೀನಾಮೆ ನೀಡಿದ ಪ್ರಹಸನ ಮುಗಿಯುತ್ತಿದ್ದಂತೆ ಸಚಿವ ಕೃಷ್ಣ ಬೈರೇಗೌಡ ಖಾತೆ ತೆಗೆದು ದೆಹಲಿ ಹೈಕಮಾಂಡ್ ನಾಯಕರ ಬಳಿ ಹೋಗಿದ್ದಾರೆ. ಬಿಡಿಎ ಸಹಿತ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿದ್ದಾರೆ. ಈ ನಡುವೆ ಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸಹ ದೆಹಲಿಗೆ ದೌಡಾಯಿಸಿದ್ದಾರೆ. ಸಂಪುಟ ಸಚಿವರ ಲಿಸ್ಟ್ ಜೊತೆ ಖ್ಯಾತೆಯನ್ನ ಹೈಕಮಾಂಡ್ ಅಂಗಳಕ್ಕೆ ಮುಟ್ಟಿಸಿದ್ದಾರೆ. ಸಿಎಂ ಆದ್ಮೇಲೆ ಮೊದಲ ಸಲ ದೆಹಲಿಗೆ ಹೋದ ಸಿಎಂ ಡಿಕೆ ಶಿವಕುಮಾರ್ ಸಂಜೆ ಹೊತ್ತಿಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯನ್ನ ಭೇಟಿಯಾಗಿ ಧನ್ಯವಾದ ಹೇಳಿದ್ದಾರೆ. ಬಳಿಕ ಸಂಪುಟ ವಿಸ್ತರಣೆ ಮತ್ತು ಖಾತೆ ಹಂಚಿಕೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಐ ನಾಯಕರ ಭೇಟಿ ಬಳಿಕ ಮಾತನಾಡಿದ ಸಿಎಂ ಡಿಕೆಶಿ, ಕ್ಯಾಬಿನೆಟ್ ಬಗ್ಗೆ ಎಲ್ಲವನ್ನೂ ಹೇಳೋಕೆ ಆಗಲ್ಲ, ನಾನು ಏನ್ ಮಾತನಾಡಬೇಕು ಮಾತನಾಡಿದ್ದೇನೆ, ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿದ್ದಾರೆ. ನಾನು ಏನ್ ಮಾತಾಡ್ಬೇಕು ನಾ ಮಾತಾಡಿರ್ತೀನಿ, ಅದೆಲ್ಲ ಪಬ್ಲಿಕ್ ಡಿಸ್ಕೋರ್ಸ್ ಎಲ್ಲ ನಾನು ಅದೆಲ್ಲ ಹೇಳಕ್ ಆಗಲ್ಲ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಚೀಫ್ ಮಿನಿಸ್ಟರ್. ನಾನು ಏನ್ ಮಾತಾಡ್ಬೇಕು ನಾ ಮಾತಾಡಿರ್ತೀನಿ, ಅದೆಲ್ಲ ಪಬ್ಲಿಕ್ ಡಿಸ್ಕೋರ್ಸ್ ಮಾಡ್ತಾರೆ. ಡಿಸಿಎಂ ಪರಮೇಶ್ವರ್ ಕೂಡ ಆಪ್ತ ಶಾಸಕರಿಗೆ ಸಚಿವ ಸ್ಥಾನ ಕೊಡಿಸಲು ಕಸರತ್ತು ನಡೆಸುತ್ತಿದ್ದಾರೆ. ಈ ನಡುವೆ ಸಚಿವಾಕಾಂಕ್ಷಿಗಳು ಡಿಕೆ ಕ್ಯಾಬಿನೆಟ್ನ 2ನೇ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು ದೆಹಲಿಗೆ ದೌಡಾಯಿಸಿದ್ದಾರೆ. ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ, ಪಿಎಂ ನರೇಂದ್ರ ಸ್ವಾಮಿ, ಎಸ್ಎನ್ ಸುಬ್ಬಾರೆಡ್ಡಿ, ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ, ಎಸಿ ಶ್ರೀನಿವಾಸ್, ಬೇಲೂರು ಗೋಪಾಲಕೃಷ್ಣ, ಎಚ್ಕೆ ಪಾಟೀಲ್ ಸೇರಿ ಹಲವು ನಾಯಕರು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿದ್ದಾರೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.